ಇಲ್ಲ. ಈ ಒಂದು ಟ್ರೈಲರ್ ನೋಡಿ ಆ ತರ ಇದೆ, ಒಂದು ಟ್ರೈಲರ್ ಅಮೇಸಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ, ಯಾವುದು ಕೂಡ ಮುಚ್ಚುಮರೆ ಇಟ್ಕೊಳ್ಳಲ್ಲ. ಓಕೆನಾ. ಟಾಕ್ಸಿಕ್ ಅಂದ್ರೆ ಏನು? ರಾಕ್ಷಸ. ಓಕೆನಾ. ಇಲ್ಲಿ ರಾಕ್ಷಸ ಅಂತ ಅಂದ್ರೆ ಇಲ್ಲಿ ಎಸ್ ಬಾಸ್ ಅವರು ಇದ್ದಾರೆ. ಓಕೆನಾ. ಎಸ್ ಬಾಸ್ ಅವರು ಇದ್ದಾರೆ. ಇಲ್ಲಿ ಒಬ್ಬ ಹೀರೋ ಅಂತ ಅಂದ್ರೆ ಇಲ್ಲಿ ಹೀರೋ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಓಕೆನಾ. ನೆಗೆಟಿವ್ ಆಗಿ ಇಲ್ಲಿ ಹೀರೋ ಕಾಣಿಸ್ಕೊಳ್ಳೋದಿಲ್ಲ. ಹಂಗಾದ್ರೆ ಇಲ್ಲಿ ಡಬಲ್ ಪಾತ್ರ ಇರ್ಬೋದು ಅಂತ ನನ್ನ ಮೈಂಡ್ ಅಲ್ಲಿ, ಅಂದ್ರೆ ನನ್ನ ಅನಿಸಿಕೆ, ಇದು ಡಬಲ್ ಪಾತ್ರ ಇರ್ಬೋದು ಅಂತ ನನ್ನ ಅನಿಸಿಕೆ. ಪಾಸಿಟಿವ್ ಅಂತ ಬಂದ್ರೆ ಹೀರೋ, ವಿಲನ್ ಅಂದ್ರೆ ನೆಗೆಟಿವ್. ಓಕೆನಾ. ಈ ಒಂದು ಟ್ರೈಲರ್ ನೋಡಿದ್ರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂತ ಸೀನ್ ಇದೆ ಅಲ್ವಾ, ಈ ಒಂದು ಸೀನ್ ಅನ್ನ ನೋಡಿದ್ರೆ ಇಲ್ಲಿ ಹೀರೋ ಅನ್ನೋರು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಈ ಒಂದು ಸೀನ್ ನೋಡಿದ್ರೆ. ಬಟ್ ಇಲ್ಲಿ ಪಾಸಿಟಿವ್ ಹೀರೋ ಆಗಿರ್ತಾರೆ ಎಸ್ ಬಾಸ್ ಅವರು, ಇಲ್ಲಿ ನೆಗೆಟಿವ್ ಎಸ್ ಬಾಸ್ ಅವರೇ ಇರ್ಬೋದು, ಹೇಳಕ್ಕಾಗೋದಿಲ್ಲ. ಇಲ್ಲಿ ಟ್ರೈಲರ್ ಅಲ್ಲಿ ತೋರಿಸಿರೋ ಪ್ರಕಾರ ಇಲ್ಲಿ ಅದು ಕಾರಿಂದ ಇಳಿದಿರೋದು ಎಸ್ ಬಾಸ್ ಅಂತ ಹೆಂಗ್ ಹೇಳ್ತೀರಾ ಅಲ್ವಾ? ಇಲ್ಲದೆ ಇರ್ಬೋದು, ಬೇರೆ ಯಾರೋ ಆಗಿರ್ಬೋದು ಅಲ್ವಾ, ವಿಲನ್ ಆಗಿರ್ಬೋದು. ಇಲ್ಲಿ ಕಾರಲ್ಲಿ ಇರೋರು ಎಸ್ ಬಾಸೆ ಅಂತ ನೀವು ಹೆಂಗೆ ಅಂದ್ರೆ ಹೆಂಗ್ ನೀವು ಅನ್ಕೊಂತೀರಾ ಎಸ್ ಬಾಸೆ ಅವರು ಅಂತ? ನನ್ನ ಮೈಂಡಲ್ಲಿ ಬರ್ತಾ ಇರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದೇ ರೀತಿಯಲ್ಲಿ ಸ್ಕ್ರಿಪ್ಟ್ ಮಾಡಿಕೊಂಡು ಇದೇ ರೀತಿ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಓಕೆನಾ. ಆದರೆ ಇನ್ನೊಂದು, ಈ ಒಂದು ಕಾರ್ ಬರುತ್ತಲ್ವ ಸೀನು, ಅದು ಹೆಂಗಿದೆ ಅಂತಂದ್ರೆ ಸೈಕ್ ಆಗಿದೆ. ಸೈಕ್ ಅಂದ್ರೆ ಸೈಕ್ ಆಗಿದೆ ಮಾತ್ರ. ಆ ಥರ ಸ್ಪೀಡಲ್ಲಿ ಬಂದು ಒಂದು ಮರಕ್ಕೆ ಹೋಗಿ ಗುತ್ತಾರಲ್ವಾ, ಗುದ್ದಿದಾಗ ಅಲ್ಲಿ ಒಬ್ಬ ಏಜ್ ಪರ್ಸನ್ ಅಂತಾನೆ ಹೇಳ್ಬೋದು, ಇವರು ಓಲ್ಡ್ ಮ್ಯಾನು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ, ಎನರ್ಜೆಟಿಕ್ ಆಗಿದ್ದಾರೆ. ಓಕೆನಾ. ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಅವರಿಗೆ ಅಲ್ಲಿ ಏನೂ ಆಗಿರೋದಿಲ್ಲ. ಆ ಒಂದು ಮರಕ್ಕೆ ಹೋಗಿ ಗುದ್ದಿದ ತಕ್ಷಣ ಇವರಿಗೆ ಸ್ವಲ್ಪ ಡ್ಯಾಮೇಜ್ ಆಗಬೇಕು, ಯಾಕಂತಂದ್ರೆ ಬಿದ್ದೋಗೋ ಮರ ಅಲ್ವಾ. ವಯಸ್ಸಾಗೈತೆ ಅಂದಮೇಲೆ ಅಲ್ಲಿ ಇಲ್ಲಿ ಚಿಕ್ಕಪಟ್ಟ ನೋವುಗಳಿದ್ದೇ ಇರ್ತವೆ. ಗುದ್ದಿದ ತಕ್ಷಣ ಏನಾದರೂ ಡ್ಯಾಮೇಜ್ ಆಗ್ಲೇಬೇಕಲ್ವಾ. ಬಟ್ ಏನು ಡ್ಯಾಮೇಜ್ ಆಗಿಲ್ಲ, ಇವರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಓಕೆ. ಅದಾದ್ಮೇಲೆ ಇಲ್ಲಿ ರೌಡಿಗಳನ್ನ ಫೈಟ್ ಮಾಡುವಂತ ಸೀನ್ ಬರುತ್ತಲ್ವಾ, ಇಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬೇಕಾಗುತ್ತೆ. ಆ ಒಂದು ಬ್ಲಾಸ್ಟ್ ಮಾಡೋ ಸೀನ್ ಅಲ್ಲಿ ಎಷ್ಟು ಎಫರ್ಟ್ ಇದೆ ಗೊತ್ತಾ? ಬ್ಲಾಸ್ಟ್ ಮಾಡೋ ಸೀನ್ ಎಷ್ಟು ಎಫರ್ಟ್ ಇದೆ ಅಂದ್ರೆ, ಆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಫರ್ಟ್ ಬಹಳ ಹಾಕ್ಬೇಕಾಗುತ್ತೆ. ಇಲ್ಲ ಆಗಲ್ಲ, ಏನಂತೀರಾ? ಆಗಲ್ಲ, ನಿಜ ಆಗಲ್ಲ ಈ ತರ. ಓಕೆನಾ. ಈ ಒಂದು ಟಾಕ್ಸಿಕ್ ಮೂವಿ ಇದೆ ಅಲ್ವಾ, ಟ್ರೈಲರ್ ಈ ತರ ಬಂದಿದೆ. ಬಟ್ ಇಲ್ಲಿ ಜನಗಳ ರಿವ್ಯೂ ಯಾವ ತರ ಬಂದಿದೆ ಗೊತ್ತಾ? ಈ ಒಂದು ಟ್ರೈಲರ್ ನೋಡಿದ ಮೇಲೆ ಈ ಒಂದು ಟ್ರೈಲರ್ ಅನ್ನ ನಮ್ಮ ಒಂದು ಸಿಸ್ಟರ್, ನಮ್ಮ ಒಂದು ಮದರ್, ನಮ್ಮ ಒಂದು ಫ್ಯಾಮಿಲಿ ಜೊತೆ ನಾನು ಕುತ್ಕೊಂಡು ನೋಡಕ್ ಆಗ್ತಾ ಇಲ್ಲ. ಓಕೆನಾ. ಈ ಒಂದು ಟ್ರೈಲರ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಸೀನ್ ಇದೆ ಅಲ್ವಾ, ಇದೇ ನೋಡಿದ ತಕ್ಷಣ ನಮ್ಗೆ ಕುತ್ಕೊಂಡು ನೋಡಕ್ ಆಗ್ತಾ ಇಲ್ಲ ಅಂತ ಜನಗಳ ರಿವ್ಯೂ ಬರ್ತಾ ಇದೆ. ಅದೇ ತರ ಬರ್ತಾ ಇದೆ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಓಡ್ತಾ ಇದೆ ಟ್ರೆಂಡ್ ಅಲ್ಲಿ. ಓಕೆನಾ. ಆದ್ರೆ ನಾವು ಒಂದು ಟ್ರೈಲರ್ ನೋಡಿ ಮೂವಿಯನ್ನ ಜಡ್ಜ್ ಮಾಡಬಾರ್ದು. ಆಯ್ತು, ಆಮೇಲೆ ಈ ತರ ಇದೆ, ನಾವು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗೋದಿಲ್ಲ ಅಂತ. ಆ ಮೂವಿ ಬಂದ್ಮೇಲೆ ನಾವು ಆ ಒಂದು ಮೂವಿಯನ್ನ ಪೂರ್ತಿಯಾಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಏನ್ ಮ್ಯಾಟರ್ ಇದೆ ಅಂತ. ಆಮೇಲೆ ನಾವು ಹೇಳ್ಬೋದಲ್ವಾ, ಈ ಒಂದು ಮೂವಿಯನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗುತ್ತೋ ಆಗೋಲ್ಲ ಅಂತ. ಇವಾಗ್ಲೇ ನಾವು ಸ್ಪ್ರೆಡ್ ಮಾಡಬಾರ್ದು ಈ ಒಂದು ಮೂವಿಯನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗಲ್ಲ ಅಂತ. ಜಸ್ಟ್ ಒಂದು ಟ್ರೈಲರ್ ನೋಡಿ ಅಲ್ವಾ. ಯಾಕಂತಂದ್ರೆ ಒಂದು ಟ್ರೈಲರ್ ನೋಡಿ ನೀವು ಈ ತರ ಹೇಳ್ತೀರಾ ಅಂತ ಅಂದ್ರೆ, ಈ ಒಂದು ಮೂವಿಯನ್ನ ತೆಗಿಬೇಕಪ್ಪ ಅಂತಂದ್ರೆ ಅದೆಷ್ಟೋ ಕೈಗಳಿರ್ತವೆ ಹಿಂದ್ಗಡೆ, ಅದೆಷ್ಟೋ ಜನಗಳ ಎಫರ್ಟ್ ಇರುತ್ತೆ, ಅದೆಷ್ಟೋ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈ ಒಂದು ಮೂವಿಯನ್ನ ನಂಬಿ. ಓಕೆನಾ. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಅಷ್ಟೇ, ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಹಂಗಾಗಿ ಒಂದು ಮೂವಿ ಬಂದಾದ್ಮೇಲೆ ಪೂರ್ತಿ ಮೂವಿಯನ್ನ ನೋಡೋಣ ಹೆಂಗಿದೆ ಅಂತ ಅಲ್ವಾ. ಮೂವಿಯನ್ನ ನೋಡಾದ್ಮೇಲೆ ಇದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಕ್ ಆಗುತ್ತಾ ಆಗಲ್ವಾ ಅಂತ ನೀವೇ ಇಂಟರ್ವ್ಯೂ ಅಲ್ಲಿ ಹೇಳ್ಬಿಡಿ. ಮೂವಿಯನ್ನ ನೋಡಿ ಬರ್ತಾ ಇರ್ತೀರಲ್ವ, ಅವಾಗ ಎಷ್ಟೋ ಕ್ಯಾಮ್ರಾಗಳು ನಿಮ್ಮ ಕಡೆ ಬಂದಿರ್ತವೆ, ಅವಾಗ ಹೇಳ್ಬೋದಲ್ವ ನೀವೇ ಆಗುತ್ತಾ ಆಗಲ್ಲ ಅಂತ. ಇವಾಗಲೇ ಹೇಳಕ್ ಹೋಗ್ಬೇಡಿ ಟ್ರೈಲರ್ ನೋಡ್ಬಿಟ್ಟು. ಟ್ರೈಲರ್ ಮಾತ್ರ ತುಂಬಾನೇ ಸಖತ್ತಾಗಿ ಮೂವ್ ಆಗ್ತಾ ಇದೆ. ಹಂಗೆ ಮೂವ್ ಆಗಲಿ, ನಮ್ಮ ಒಂದು ಕನ್ನಡ ಮೂವೀಸ್ಗಳು ಚೆನ್ನಾಗೆ ಟ್ರೆಂಡ್ ಆಗಲಿ, ಚೆನ್ನಾಗೆ ಓಡಿ 100 days ಆಗಲಿ ಅಂತ ಕೇಳ್ಕೊಳ್ಳೋಣ. ಓಕೆನಾ.
ನಾನು ಸಿಕ್ಕಾಪಟ್ಟೆ ನಕ್ಬಿಟ್ಟಿದ್ದೀನಿ. ಒಂದು ಟ್ರೈಲರ್ ನೋಡಿ ಸಖತ್ತಾಗಿದೆ, ಸೈಕಾಗಿದೆ ಅಂತಲೇ ಹೇಳ್ಬೋದು. ಟ್ರೈಲರ್ ತುಂಬಾ ಸೈಕಾಗಿದೆ. ಏನಪ್ಪ ನನ್ನ ಮನಸ್ಸಿನ ಮಾತನ್ನ ಹೇಳ್ಕೊಂಡಿದ್ದೀನಿ ಅಷ್ಟೇ. ಏನೋ ಒಂದು ಮಿಸ್ಟೇಕ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಎಸ್ ಬಾಸ್ ಅವರ ಮೂವಿ 100 ಡೇಸ್ ಓಡಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಓಕೆ, ನಮಸ್ಕಾರ.